ನಮ್ಮ ಸ್ನೇಹಿತರು ಪಾಪ ಸಿಂಗಾಪುರದಲ್ಲಿ ಹೋಗಿ ರಿಸಲ್ಟ್ ನನ್ನ ಪರವಾಗೇ ಬರುತ್ತೆ 50 ಸೀಟು, ರೆಸ್ಟ್ ತಗೊಳಕ್ ಹೋಗಿ ಅಲ್ಲಿಂದನೇ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ನನ್ನ ಕಂಡೀಷನ್ಗೆ ಇದಕ್ಕಿಂತ ಮೊದಲು ಅವ್ರು BJP ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಂಥವ್ರು ಯಾವಾಗ 50 ಸೀಟ್ ಬರುತ್ತೆ ಅಂತ ಕನಸನ್ನ ಕಂಡ್ರೋ BJP ನಾವು ಆಡಳಿತ ಮಾಡಬೇಕಾಗತ್ತೆ, ಅದಕ್ಕಿಂತ ಮುಂಚಿತವಾಗಿ ನನ್ನ ಸರತ್ತಿಗೆ ಯಾರು ಬರ್ತಾರೋ ಅವರ ಜೊತೆಯಲ್ಲಿ ನನ್ನ ಬೆಂಬಲ ಅಂತೇಳಿ ಸಿಂಗಾಪುರಿಂದ ಒಂದು ಬುಲೆಟ್ ಬಿಡುಗಡೆ ಮಾಡಿದ್ರು. ಬಹುಶಃ ಈ ರಾಜ್ಯದ ಜನ ಬೀದರಿಂದ ಚಾಮರಾಜನಗರವರೆಗೂ ಬುದ್ಧಿವಂತರಿದ್ದಾರೆ. ಕಳೆದ 5 ವರ್ಷ 3 ಜನ ಮುಖ್ಯಮಂತ್ರಿಗಳು, ಮೊದಲು 14 ತಿಂಗಳು ಕುಮಾರಸ್ವಾಮಿಯವರು, 2ನೇ ಯಡಿಯೂರಪ್ಪನವರು, 3 ಬಸವರಾಜ ಬೊಮ್ಮಾಯಿಯವರು, 3 ಜನ ಆಡಳಿತದ ಅವಧಿಯನ್ನು ನೋಡಿ ಸಾಕಾಗಿ ಅವರು ಸಂಪೂರ್ಣವಾಗಿ ತಿರಸ್ಕರಿಸಿ ಕಾಂಗ್ರೆಸ್ಸಿನ ನಾಯಕತ್ವ, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನಾಯಕತ್ವಕ್ಕೆ 136 ಜನ ಕನಸಲ್ಲೂ ಕಂಡಿರಲಿಲ್ಲ. ವಿರೋಧ ಪಕ್ಷದವರು, ಮಾಧ್ಯಮ ಸ್ನೇಹಿತರು, ಸರ್ವೆ ರಿಪೋರ್ಟು ಅಂತ ಒಂದು ಫಲಿತಾಂಶವನ್ನು ಈ ನಾಡಿನ ಜನ ಕೊಟ್ಟರು. ಯಾವತ್ತು 136 ಜನ ಕಾಂಗ್ರೆಸ್ ಗೆದ್ದು ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತೋ ಅವತ್ತಿಂದ ಇಂದಿನವರೆಗೂ ಜನತಾದಳದವರು BJPಯವರು ನಿದ್ದೆ ಮಾಡ್ತಾ ಇಲ್ಲ. ಅವರಿಗೆ ನಿದ್ದೆ ಕೊಡುವಂಥ ಇಂಜೆಕ್ಷನ್ನು ಯಾರಿಂದನೂ ಸಿಕ್ಕಿಲ್ಲ. ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು, ಚುನಾವಣೆ ಮಾಡ್ತಕ್ಕಂಥದ್ದು ಸಂವಿಧಾನದ ಅಡಿನಲ್ಲಿ ಸಾಧ್ಯ. ಆದರೆ ಫೇಲ್ ಆದಾಗ 5 ವರ್ಷ ಕಾಯುವಂಥ ತಾಳ್ಮೆನೂ ಸಹ ಪಕ್ಷದ ನಾಯಕರುಗಳಿಗೆ ಇರಬೇಕು. 5 ವರ್ಷ ಆಡಳಿತವನ್ನು ನೋಡಿ ಜನ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ತಕ್ಕಂಥ ಅವಕಾಶಗಳು ಬರುತ್ತೆ. ಪ್ರಜಾಪ್ರಭುತ್ವದ ರಾಷ್ಟ್ರದ ಉದ್ದಗಲಕ್ಕೂ ಇದೆಲ್ಲವೂ ಸಹ ಪ್ರಕ್ರಿಯೆ ಸ್ವತಂತ್ರ ಬಂದ ಮೇಲೆ ನಡೀತಕ್ಕಂಥದ್ದು. ಆದರೆ ಇವರಿಗೆ ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅವತ್ತಿಂದ ಇಲ್ಲಿವರೆಗೂ ನಿರಂತರವಾಗಿ ಅನೇಕ ಅಪಾದನೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು, ಅದರಲ್ಲೂ ಮೊದಲನೇ ಗಣ್ಯ ಸ್ಥಾನದಲ್ಲಿ ಕುಮಾರಸ್ವಾಮಿಯವರಿದ್ದಾರೆ. ಪಾಪ ಅವರಿಗೆ ಕೆಲಸ ಮಾಡೋ ಅನುಭವ ಇಲ್ಲ, ಸಾರ್ವಜನಿಕರಿಗೆ ಏನಾರು ನ್ಯಾಯ ಒದಗಿಸೋ ಅಧಿಕಾರ ಅವಶ್ಯಕತೆ ಇಲ್ಲ. ಆದರೆ ದ್ವೇಷದ ರಾಜಕಾರಣ ಮಾತ್ರ ಇರೋ ರಕ್ತದ ಪ್ರತಿ ಒಂದು ಕಣದಲ್ಲೂ ಸಹ ದ್ವೇಷದ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭದಿಂದನೇ ಪೆನ್ ಡ್ರೈವ್ ಅಂತ ಸ್ಟಾರ್ಟ್ ಆಯಿತು, ಇಲ್ಲ ಸಲ್ಲದನ್ನು ಹೇಳಿದ್ರು. ಪಾಪ ಅವರು ರಾಜಕಾರಣದಲ್ಲಿ ಅವರು ಲಂಚನೇ ನೋಡಿಲ್ಲ, ದುಡ್ಡೇ ನೋಡಿಲ್ಲ. ಪ್ರಾಮಾಣಿಕರಲ್ಲಿ ಅತ್ಯಂತ ಪ್ರಾಮಾಣಿಕರು ಪ್ರಜಾಪ್ರಭುತ್ವದಲ್ಲಿ ಈ 78 ವರ್ಷದಲ್ಲಿ ಯಾರು ಭೂಮಿ ಮೇಲಿದ್ರು ಅದು ಕುಮಾರಸ್ವಾಮಿ ಒಬ್ಬರೇ ಅನ್ನೋದನ್ನ ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ. ಅಂಥ ಪ್ರಾಮಾಣಿಕರು. ಪಾಪ ಅವ್ರ ಬಗ್ಗೆ ನಾನು ಭಾಳ ಹೆಚ್ಚು ಹೇಳಕ್ಕೆ ಹೋಗೋದು ಸೂಕ್ತ ಅಲ್ಲ ಅಂತ ಅತ್ಯಂತ ಪ್ರಾಮಾಣಿಕರ ಬಗ್ಗೆ ಮಾತನಾಡಕ್ಕೆ ಹೋದ್ರೆ ತಪ್ಪಾಗುತ್ತೆ. ಪಾಪ ಅವರೆಲ್ಲ ಆಲೂಗೆಡ್ಡೆ ಬೆಳೆದಲೇ ಬಂದಿದ್ರು. ನಾವೆಲ್ಲ ರೈತರು, ನಮ್ಗೇನು ಇಲ್ಲದೆ ಇರೋರು, ನಾವೆಲ್ಲ ಹಳ್ಳಿಲಿ ಹುಡ್ತವ್ರು, ಚಪ್ಪಲಿ ಇಲ್ಲದೆ ಇರೋರು, ನಾವೆಲ್ಲ ಓಡಾಡ್ದವರು, ಊಟ ಮಾಡೋಕೆ ಅನ್ನ ಇಲ್ಲದೆ ಇರೋರು. ನಾವು ಇವಾಗ ಪ್ಯಾಂಟು ಶರ್ಟ್ ಹಾಕೊಂಡ್ಬಿಟ್ಟಿದ್ದೀವಿ, ಸೊ ಪಂಚೆ ಬಿಟ್ಬಿಟ್ಟಿದ್ದೀವಿ, ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ದೀವಿ. ಅವ್ರ ಕೆಲ ತಡೆಯೋಕ್ಕಾಗ್ತಾ ಇಲ್ಲ.